ಬಂಧುಗಳೇ ನೋಡಿ, ನಿಮಗೊಂದು ಅದ್ಭುತ ತೋರಿಸ್ತಾ ಇದ್ದೀನಿ. ಮರದ ಮೇಲೆ ಇನ್ನೊಂದು ಮರ ವೃದ್ಧಿ ಕೊಂಬೆ ಬಿದ್ದು ಸಿಕ್ಕಾಕೊಂಡಿದೆ. ಯಾವ ಥರ ಸಿಕ್ಕಾಕೊಂಡಿದೆ ನೋಡಿದ್ರಾ? ಅದ್ಭುತವಾಗಿ ಸಿಕ್ಕಾಕೊಂಡಿದೆ. ದೊಡ್ಡ ಮರ, 20 ಅಡಿ ಇದೆ ಆ ಮರ. 50-60 ಅಡಿ ಮರದ ಮೇಲೆ 20 ಅಡಿ ಕೊಂಬೆ ಸಿಕ್ಕಾಕೊಂಡಿದೆ ಇನ್ನೊಂದು ಮರಕ್ಕೆ. ಸೇತುವೆ ಥರ ಕಾಣಿಸ್ತಾ ಇದೆಯಾ ನೋಡಿ ಬಂಧುಗಳೇ. ಮಳೆಗಾಲದಲ್ಲಿ ಈ ಥರ ಇರುತ್ತೆ ನಮ್ಮ ಊರಲ್ಲಿ. ಆಲ್ರೆಡಿ ಮಳೆ ಬರ್ತಾ ಇದೆ, ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಈ ಥರ ಕಾಫಿ ಗಿಡಗಳೆಲ್ಲ ಇರ್ತವೆ, ಈ ಥರ ತೋಟಗಳು ಹಿಂಗಿರ್ತವೆ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ವಿವರಿಸ್ತೀನಿ. ಮಳೆಗಾಲದಲ್ಲಿ ಏನು ಮಾಡೋಕ್ಕಾಗ್ತಾಯಿಲ್ಲ. ಕಾಫಿ ಯಾವ ಥರ ಬೆಳೆಸ್ಬೇಕು, ಮನೆ ಹತ್ರ ಬೆಳೆಸ್ಬೋದಾ, ಬೆಳೆಸ್ಕೊಂಡು ಆ ಥರ ಕಾಫಿ ಪುಡಿ ಯಾವ ಥರ ಮಾಡ್ಕೋಬೇಕು, ಪ್ರತಿಯೊಂದನ್ನು ನಾನು ನಿಮಗೆ ವಿವರಿಸ್ಕೊಂಡು ಹೋಗ್ತಾ ಇರ್ತೀನಿ. ಇಲ್ಲಿ ನೋಡಿ ಕಾಫಿ ನೋಡಿ, ಇದು ಇನ್ನೂ ಮಿಡಿ. ಇದು ದೊಡ್ಡದಾಗಿ ಹಣ್ಣಾಗಿ ಬೇಳೆಯಾಗಿ ಪರಿವರ್ತನೆಯಾಗಿ ಅಲ್ಲಿಂದ ಕಾಫಿ ಪುಡಿ ಆಗುತ್ತೆ. ಇವಾಗನೇ ಆಗಲ್ಲ ನೋಡಿ. ಇದ್ರ ಬಗ್ಗೆ ಎಲ್ಲ ಮನೆ ಹತ್ರನೇ ಯಾವ ಥರ ಹಾಕ್ಕೋಬೇಕು ಅಂತೆಲ್ಲ ವಿವರಣೆ ಕೊಡ್ತೀನಿ ಬಂಧುಗಳೇ. ಲೈಕ್ ಮಾಡಿ. ನಮ್ಮ ನಾಯಿಗಳು ನೋಡಿ ಬಂದರು, ಇಬ್ಬರು ಮನೆ ಒಳಗಡೆ ಇದ್ದರು, ಮಳೆ ನಿಂತಿದ್ದಕ್ಕೆ ಆಚೆ ಬಂದಿದ್ದಾರೆ ನೋಡಿ. ಮಳೆ ಇದ್ದರೆ ಒಳಗಡೆ ಇರ್ತಾರೆ, ಆಚೆ ಬರಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ವೀಡಿಯೋ ಕ್ಲಿಯರಾಗಿ ಮಾಡೋಕ್ಕೆ ನನಗೆ ಬರ್ತಾಯಿಲ್ಲ, ಆದರೂ ಮಾಡ್ತಾಯಿದ್ದೀನಿ. ನನಗೆ ಲೈಕ್ ಮಾಡಿ, ಬೆಲ್ ಬಟನ್ ಪ್ರತಿ ಬಂಧುಗಳೇ ನನಗೆ ಸಪೋರ್ಟ್ ಮಾಡಿ. ಮುಂದಿನ ದಿನಗಳಲ್ಲಿ ಚೆನ್ನಾಗಿರೋ ವೀಡಿಯೋಗಳನ್ನ ಹಾಕೋಕ್ಕೆ ನನಗೆ ಖುಷಿ ಇರುತ್ತೆ. ನೀವು ಲೈಕ್ ಮಾಡಲಿಲ್ಲ ಅಂದರೆ ನನಗೆ ಒಂಥರ ಬೇಜಾರಾಗ್ಬಿಡುತ್ತೆ ಮನಸ್ಸಿಗೆ. ಏನಪ್ಪ ಏನು ಲೈಕ್ ಮಾಡಲಿಲ್ವಲ್ಲ ಯಾರು ಅಂತ ನೋಡಿ. ಕಾಫಿಗಳು ಯಾವ ಥರ ಇದೆ, ತುಂಬ ಚೆನ್ನಾಗಿದೆ. ಸೀಬೆಹಣ್ಣಿನ ಮರ ಇದೆ, ಪಪ್ಪಾಯಿ ಮರ ಇದೆ, ಎಲ್ಲ ಇದೆ. ಎಲ್ಲ ಹಣ್ಣಿನ ಬಗ್ಗೆ ವಿವರಣೆ ಕೊಡ್ತೀನಿ ಒಂದು ದಿವಸ. ನಿಮ್ಮ ಮನೆಯಲ್ಲಿ ಇರುವಂಥ ಜಾಗದಲ್ಲಿ ಒಂದು 10 ಸೆಂಟಲ್ಲಿ ಏನೇನು ಮಾಡ್ಕೋಬೋದು, ಏನು ಹಾಕೋಬೋದು ಅಂತೆಲ್ಲ ವಿವರಣೆ ಮಾಡಿಕೊಡ್ತೀನಿ. ಇದು ಪಪ್ಪಾಯಿ ಎಲ್ಲ ಹಾಕೋಬೇಕು. ಯಾಕೆ ಸುಮ್ಮನೆ ಹೋಗಿ ತಗೊಂಡು ಕೆಮಿಕಲ್ ಇರೋ ಫುಡ್ನ ತಿಂದು ನಾವು ಪ್ರಾಣ ಕಳ್ಕೊಳ್ಳೋದಲ್ವಾ. ನೋಡಿ ಸೀಬೆಹಣ್ಣಿನ ಗಿಡ, ಇದೆಲ್ಲ ಇದ್ರ ಬಗ್ಗೆ ವಿವರಣೆ ಕೊಡ್ತೀನಿ. ನಾನು ಸ್ವಲ್ಪ ಕ್ಯಾಮ್ರಾ ಸರಿ ಮಾಡ್ಕೊಂಡಾದ್ಮೇಲೆ ನಾನು ವಿವರಣೆ ಕೊಡ್ತೀನಿ ಬಂಧುಗಳೇ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡಿ ಮರ ಯಾವ ಥರ ಜಾಯಿಂಟ್ ಆಗಿದೆ ಕಾಣಿಸ್ತಾ ಇದೆಯಾ? ಮರದ ಮೇಲೆ ಅದು ಬಿದ್ದಿದ್ರೆ ಕಾಫಿ ಗಿಡ ಎಲ್ಲ ಹೊರ್ಟೋಗ್ಬಿಟ್ಟಿರೋದು.